ಸಂವಿಧಾನದ ಇತಿಹಾಸದಲ್ಲಿ ಒಂದು ದೊಡ್ಡ ಮಹತ್ವದ ಅಧ್ಯಯನ ಬರೆದ ಕೇಂದ್ರ ನಮ್ಮ ಎಡೆನೀರು ಮಠ. ಸನಾತನ ಧರ್ಮ ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು, ಹೊಸ ಜೀವನವನ್ನು ಕೊಟ್ಟು, ಅದನ್ನು ಒಂದು ರೀತಿ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದಂಥವರು ಶ್ರೀ ಶಂಕರ ಮಹಾಪಾದರು. ನಮ್ಮ ದೇಶದಲ್ಲಿ ಏನು ಈ ಪದ್ಧತಿ ಐತಿ, ನಾವೆಲ್ಲ ಬೇರೆ ಬೇರೆ ಆಚರಣೆ ಇದ್ದರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂಥ ಏನು ಪದ್ಧತಿ ಐತಿ, ಇದ್ರ ಮೂಲ ತತ್ವ ಬಂದಿದ್ದು ಶ್ರೀ ಶಂಕರಾಚಾರ್ಯರಿಂದ. ಲೋ ಭಾರತ್ ಮಾತಾ ಕಿ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ, ಷಷ್ಠ ಚಾತುರ್ಮಾಸ ವೃತಾಚರಣೆಯ ಆರಂಭದ ಈ ಶುಭ ಕಾರ್ಯದ ಉದ್ಘಾಟನೆ ಸುಂದರ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಮಾಡಿರುವಂಥ ಶ್ರೀ ಮಹಾಬಲೇಶ್ವರ ಭಟ್ ಅವರೇ, ಶ್ರೀ ಕೃಷ್ಣಮೂರ್ತಿ ಮಂಜ್ ಅವರೇ, ಬಲರಾಮ ಆಚಾರ್ಯ ಅವರೇ, ಇವತ್ತು ಅಭಿನಂದನಾ ಸ್ವೀಕರಿಸುತ್ತಿರುವಂಥ ಶ್ರೀ ಆನೂರು ಅನಂತಕೃಷ್ಣ ಶರ್ಮಾ ಅವರೇ, ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರ ಬಗ್ಗೆ ಅತ್ಯುತ್ತಮವಾಗಿ ಮಾತನಾಡ್ತಿರುವಂಥ ಶ್ರೀ ಅಶೋಕ್ ಭಟ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಬಂಧುಗಳೇ ಹಾಗೂ ಸಹೋದರ ಸಹೋದರಿಯರೇ, ಇವತ್ತು ನನಗೆ ಈ ಪವಿತ್ರ ಸ್ಥಳದಲ್ಲಿ ಬಂದು ಮಾತನಾಡೋಕ್ಕೆ ಭಾಳ ಅಂದ್ರೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದ್ರೆ ಎಡೆನೀರು ಮಠ ಕೇವಲ ಒಂದು ಮಠ ಮಾತ್ರ ಅಲ್ಲ, ಇದು ನಮ್ಮ ದೇಶದ, ನಮ್ಮ ಸನಾತನ ಧರ್ಮದ ಒಂದು ಕೇಂದ್ರ. ನಮ್ಮ ಜ್ಞಾನ ಪರಂಪರೆ ಇರ್ಬೋದು, ನಮ್ಮ ಧರ್ಮದ ಪರಂಪರೆ ಇರ್ಬೋದು, ನಮ್ಮ ಇತಿಹಾಸ ಇರ್ಬೋದು, ಅದರ ಭಾಳ ದೊಡ್ಡ ಭಾಗ ಎಡೆನೀರು ಮಠ. ಕೇವಲ ಸಂಸ್ಕೃತಿ ಅಥವಾ ಸನಾತನ ಧರ್ಮ ಮಾತ್ರ ಅಲ್ಲ, ನಮ್ಮ ಸಂವಿಧಾನದ ಇತಿಹಾಸದಲ್ಲಿ ಒಂದು ದೊಡ್ಡ ಮಹತ್ವದ ಅಧ್ಯಯನ ಬರೆದ ಕೇಂದ್ರ ನಮ್ಮ ಎಡೆನೀರು ಮಠ. ಆದ್ದರಿಂದ ಇಲ್ಲಿ ಬಂದು ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಅವರ ಆಶೀರ್ವಾದ ಪಡೆದು ಈ ಮಠದಲ್ಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಮತ್ತು ಸಂತೋಷ ಎರಡು ಕೂಡ ಆಗ್ತಾಯಿದೆ. ಶ್ರೀ ಶಂಕರಾಚಾರ್ಯರು ಅವರು ಕೇವಲ ಒಬ್ಬ ಧಾರ್ಮಿಕ ಗುರುಗಳು ಮಾತ್ರ ಆಗಿದ್ದಿಲ್ಲ, ಅವರು ಒಬ್ಬರು ಮಹಾನ್ ತತ್ವಜ್ಞಾನಿ, ಚಿಂತಕ. ಇಡೀ ದೇಶ ಬುದ್ಧನ ಚಿಂತನೆಯಿಂದ, ಬುದ್ಧನ ಆಚಾರ ವಿಚಾರದಿಂದ ಬೌದ್ಧ ಧರ್ಮದಲ್ಲಿ ಸನಾತನ ಧರ್ಮ ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು, ಹೊಸ ಜೀವನವನ್ನು ಕೊಟ್ಟು, ಅದನ್ನು ಒಂದು ರೀತಿ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದಂಥವರು ಶ್ರೀ ಶಂಕರ ಮಹಾಪಾದರು. ಅವಾಗಿನ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದ್ದಿದ್ದಿಲ್ಲ, ಈಗಿನಂಗೆ ನೆಟ್ವರ್ಕ್ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಸುತ್ತಿ ದೇಶದ 4 ಭಾಗದಲ್ಲಿ ಮಠಗಳನ್ನು ಮಾಡಿ, ಅದ್ರ ಜೊತೆ ಹಿಂದೂ ಧರ್ಮಕ್ಕೆ ಅದಕ್ಕೊಂದು ಬೇರೆ ಬೇರೆ ಆಶ್ರಮಗಳನ್ನು ಮಾಡಿ ಅದಕ್ಕೊಂದು ಕಾಯಕಲ್ಪ ಕೊಟ್ಟವರು, ಸನಾತನ ಧರ್ಮದ ಪುನರುಜ್ಜೀವನ ಮಾಡಿದವರು ಶ್ರೀ ಶಂಕರಾಚಾರ್ಯರು. ಅವರ ತತ್ವ ಅದ್ವೈತ, ಅಂದರೆ ಎರಡು ಇಲ್ಲ, ಎಲ್ಲ ಒಂದಂತ. ಇವತ್ತು ನಾವು ನೋಡ್ತೇವೆ, ನಾವು ಇಲ್ಲಿರುವಂಥವರೆಲ್ಲರೂ ಸಾಕಷ್ಟು ಜನ ಬೇರೆ ಬೇರೆ ಭಾಗದಿಂದ ಬಂದಿದ್ದೇವೆ, ಬೇರೆ ಬೇರೆ ಪ್ರದೇಶದಿಂದ ಬಂದಿದ್ದೇವೆ, ಬೇರೆ ಬೇರೆ ಆಚಾರದಿಂದ ಬಂದಿದ್ದೇವೆ, ಬೇರೆ ಬೇರೆ ವಿಚಾರದಿಂದ ಬಂದಿದ್ದೇವೆ, ಬೇರೆ ಬೇರೆ ಜೀವನ ಪದ್ಧತಿಯಿಂದ ಬಂದಿದ್ದೇವೆ. ಇದೆಲ್ಲ ಹೊರಗೆ ನೋಡಲಿಕ್ಕೆ ನಾವೆಲ್ಲ ಬೇರೆ ಬೇರೆ ಅಂತ ಕಾಣ್ತೇವೆ, ಆದರೆ ಒಳಗಿರೋದೆಲ್ಲದು ಒಂದು.
ಒಳಗಿರೋ ಅಧ್ಯಾತ್ಮ ನಮ್ಮದೇನೈತಿ, ಚೈತನ್ಯ ಏನೈತಿ, ಅದು ಒಂದು ಅನ್ನೋದು ಶ್ರೀ ಶಂಕರಾಚಾರ್ಯರ ಒಂದು ಅತ್ಯುತ್ತಮವಾದ ಸಂದೇಶ ಮನುಕುಲಕ್ಕೆ. ಅದೇ ಚಿಂತನೆಯನ್ನು ಇಟ್ಕೊಂಡು ಬಂದಂಥ ಮಠ, ಆ ಚಿಂತನೆಯನ್ನು ಬೆಳೆಸ್ತಿರುವಂಥ ಮಠ ಇದು ನಮ್ಮ ಎಡೆನೀರ ಮಠ. ನಮ್ಮ ದೇಶದಲ್ಲಿ ಕೂಡ ಇವತ್ತು ನಮ್ಗೆ ಗೊತ್ತು ಸಾವಿರಾರು ಭಾಷೆಗಳಿದಾವೆ, ನೂರಾರು ಜೀವನ ಪದ್ಧತಿಗಳಿದಾವೆ, ಸಾವಿರಾರು ವಿವಿಧ ರೀತಿಯ ಆಚರಣೆಗಳಿದಾವೆ. ಆದರೆ ಈ ಎಲ್ಲ ಆಚರಣೆ ಇದ್ದರೂ ಕೂಡ ನಾವು ಒಂದು ದೇಶ ಆಗಿದ್ದೇವೆ. ಆದ್ದರಿಂದ ನಮ್ಮ ದೇಶದಲ್ಲಿ ಏನು ಈ ಪದ್ಧತಿ ಐತಿ, ನಾವೆಲ್ಲ ಬೇರೆ ಬೇರೆ ಆಚರಣೆ ಇದ್ದರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂಥ ಏನು ಪದ್ಧತಿ ಐತಿ, ಇದ್ರ ಮೂಲ ತತ್ವ ಬಂದಿದ್ದು ಶ್ರೀ ಶಂಕರಾಚಾರ್ಯರಿಂದ. ಶಂಕರರು ನಮಗೆ ಹೇಳಿದರು, ನಾವು ಯಾರಂತೆ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವೇನು ಇದು ಮನುಷ್ಯ ನಿಂತಂಥ ದೇಹ ನಮ್ದ, ಈ ಹೆಸರು ನಮ್ದ, ಈ ಮನೆತನ ನಮ್ದ, ನಾವು ಯಾರ್ದೋ ಮಕ್ಕಳು ಅಂತ ಹೇಳ್ತೇವೆ, ಯಾರ್ದೋ ಗಂಡ ಅಂತ ಹೇಳ್ತೇವೆ, ಯಾರ್ದೋ ಹೆಂಡತಿ ಅಂತ ಹೇಳ್ತೇವೆ. ಇದು ಅಥವಾ ನಾವು ನಮ್ಮದಿರುವಂಥ ಹುದ್ದೆ ನಮ್ದ, ಅಥವಾ ಈ ಮನೆಯಲ್ಲಿರುವಂಥ ಮನೆ ನಮ್ದ, ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಶಂಕರಾಚಾರ್ಯರು ಹೇಳಿದರು. ಅದ್ರ ಮೂಲಕ ನೇತಿ ಅಂತ ಅವ್ರು ಏನು ಹೇಳಿದರು ಅಂದರೆ ಇದಲ್ಲ ಅಂತ. ಅಂದರೆ ಇದು ಮನುಷ್ಯನ ದೇಹ ನಾನನ್ನ ಅಂತಂದ್ರೆ ಅದಲ್ಲ, ನಾನಲ್ಲ. ಇವತ್ತು ನಾನು ಒಂದು ಸ್ಥಾನದಲ್ಲಿದ್ದೇನೆ ಅಂತಂದ್ರೆ ಆ ಸ್ಥಾನ ನಂದೇ, ನಾನು ಆ ಸ್ಥಾನ ನಾನಲ್ಲ. ಇವತ್ತು ಒಂದು ಆಸ್ತಿ ನಮ್ಮದಿದೆ ಅಂತಂದ್ರೆ ಆ ಆಸ್ತಿ ನಾನೇನು, ಆಸ್ತಿ ನಮ್ಮದಲ್ಲ. ಇವತ್ತು ಅಧಿಕಾರ ಇರ್ತೈತೆ, ಆ ಅಧಿಕಾರ ನಾನೇನು, ಅಧಿಕಾರನ ಕೂಡ ನಾನಲ್ಲ. ಹಾಗಾದರೆ ನೇತಿ ಅಂತ ಶಂಕರಾಚಾರ್ಯ ಹೇಳಿದ್ದು ಇದಲ್ಲ ಅಂಥೇಳಿ ನಾವು ಮನುಷ್ಯ ನಮಗೆ ನಾವು ಹೇಳ್ಕೊತ ಹೋದಾಗ ನಾನು ಯಾರು ಅನ್ನುವಂಥ ಪ್ರಶ್ನೆ ಬರ್ತೈತೆ. ಆ ಪ್ರಶ್ನೆಯನ್ನು ಹುಡುಕ್ಲಿಕ್ಕೆ ಅವರು ಮಾರ್ಗವನ್ನು ಹೇಳಿದರು. ಅದ್ರ ಮೂಲಕ ಅವರು ನಮಗೆ ಕೇವಲ ಪ್ರಶ್ನೆ ಮಾಡೋದು ಅಷ್ಟೇ ಅಲ್ಲ, ವಿವೇಕವನ್ನು ಕೂಡ ಅದ್ರ ಜೊತೆ ಉಪಯೋಗ ಮಾಡಿರಿ ಅಂತ ಹೇಳಿದ್ರು. ಯಾವುದು ಸತ್ಯ, ಯಾವುದು ಮಿಥ್ಯೆ, ಅದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಅವಶ್ಯಕತೆ ಅಂತ ಹೇಳಿದ್ರು. ಇವತ್ತು ಯಾವುದು ನಮ್ಮದು ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಮ್ಮ ಸ್ಥಾನಮಾನ ಶಾಶ್ವತನ, ಅದು ಶಾಶ್ವತ ಅಲ್ಲ. ಇವತ್ತು ನಮ್ಮ ಆಸ್ತಿಗಳು ಶಾಶ್ವತನ, ಅದು ಶಾಶ್ವತ ಅಲ್ಲ. ಇದು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ ಅಂಥೇಳಿ. ಹಾಗಾದರೆ ಯಾವುದು ಶಾಶ್ವತ? ನಾವು ಜೀವನದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತೀವಿ, ಏನು ಒಳ್ಳೇದು ಬಿಟ್ಟು ಹೋಗ್ತೀವಿ, ಅದು ಶಾಶ್ವತ. ಅದನ್ನು ಪಾಲಿಸ್ರಿ, ಇದು ನಶ್ವರದ ಹಿಂದೆ ಹೋಗಬೇಡ್ರಿ ಅನ್ನೋಂಥ ಮಹಾನ್ ಸಂದೇಶವನ್ನು ಶ್ರೀ ಶಂಕರ ಮಹಾಭಾರತವರು ನಮಗೆಲ್ಲರಿಗೂ ಕೊಟ್ಟರು. ಇದೇ ಮಾರ್ಗದಲ್ಲಿ ನಮ್ಮ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಇಡೀ ಇಲ್ಲಿ ನಡೆದಂಥ ಈ ಕೇಸ್ ಏನಿತ್ತು, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಗೌರ್ಮೆಂಟ್ ಕೇಸು, ಅದು ಕೇವಲ ಎಡ್ನೀರು ಮಠದ ಆಸ್ತಿಗೆ ಸಂಬಂಧಪಟ್ಟಂಥ ಕೇಸಾಗಿ ಉಳಿಲಿಲ್ಲ. ಅದು 13 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೂತ್ಕೊಂಡು ಈ ನಮ್ಮ ದೇಶದಲ್ಲಿ ಈಗ ಚುನಾಯಿತರಾದಂಥ ಪಾರ್ಲಿಮೆಂಟ್ ಸದಸ್ಯರು, ಇವತ್ತು ನಮ್ಮ ದೇಶದಲ್ಲಿರುವಂಥ ಪಾರ್ಲಿಮೆಂಟು ಅದು ಸುಪ್ರೀಮು, ಅದು ಏನಾದರೂ ಕಾನೂನು ಮಾಡ್ಬೋದು, ಅದು ಏನಾದರೂ ಕಾನೂನು ಮಾಡಿ ಯಾರ್ದಾದರೂ ಆಸ್ತಿ ಇರಲಿ ಅಥವಾ ಯಾರ್ದಾದ್ರೂ ಹಕ್ಕಿರಲಿ ಅದನ್ನು ತೆಗೆದುಕೊಳ್ಬೋದು, ಅಥವಾ ಅದಕ್ಕೆ ಅಧಿಕಾರ ಇದೆಯೋ ಇಲ್ಲ ಅನ್ನುವಂಥ ಮೂಲಭೂತ ಚಿಂತನೆಯನ್ನು ಇಡೀ ದೇಶದ ಮುಂದೆ ತಂದಿಡುವಂಗೆ ಮಾಡ್ತು. ಕೇಸ್ ಮೂಲಕ ಇವತ್ತು ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶ ಬಂತು. ಜನರಿಂದ ಆಯ್ಕೆಯಾದ ಸದಸ್ಯರು, ಜನರಿಂದ ಆಯ್ಕೆಯಾದ ಪಾರ್ಲಿಮೆಂಟು ಅದು ಸುಪ್ರೀಮು ಹೌದು, ಅದಕ್ಕೆ ಕಾನೂನನ್ನು ಬದಲಾವಣೆ ಮಾಡುವಂಥ ಅಧಿಕಾರ ಇದೆ, ಅದಕ್ಕೆ ಹೌದು. ಆದರೆ ಆ ಅಧಿಕಾರ ಸುಪ್ರೀಂ ಅಲ್ಲ, ಅದಕ್ಕಿಂತ ಹೆಚ್ಚು ದೊಡ್ಡದಂತಂದ್ರೆ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಏನೈತಿ, ನಮ್ಮ ಸಂವಿಧಾನ ನಮಗೇನು ಕೊಟ್ಟಂಥ ಬೇಸಿಕ್ ರೈಟ್ಸ್ ಏನೈತಿ, ಅದು ಎಲ್ಲದಕ್ಕಿಂತ ದೊಡ್ಡದು. ಅದಕ್ಕಿಂತ ದೊಡ್ಡದು ಪಾರ್ಲಿಮೆಂಟ್ ಅಲ್ಲ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೇಸ್ ಮೂಲಕ ಇಡೀ ದೇಶಕ್ಕೆ ಕೊಡುವಂಥ ಕೆಲಸ ಈ ಮಠದ ಮೂಲಕ ಆಯಿತು. ಇದು ಶಂಕರಾಚಾರ್ಯರು ಹೇಳಿದ ತತ್ವ ಮತ್ತು ನಮ್ಮ ಸಂವಿಧಾನದ ತತ್ವ ನಾನು ಎರಡೂ ಕಂಪೇರ್ ಮಾಡಿದ್ರೆ ಅವೆರಡೂ ಒಂದೇ ಅಲ್ಲ,
ಆದರೆ ಎರಡಕ್ಕೂ ಭಾಳ ಸಾಮ್ಯತೆ ಐತಿ. ಶಂಕರಾಚಾರ್ಯರು ನಮ್ಮ ಸ್ಪಿರಿಚುವಲ್ ಯೂನಿಟಿ ಹೇಳಿದ್ರೆ, ನಮ್ಮ ಸಂವಿಧಾನ ಸೋಷಲ್ ಯೂನಿಟಿ ಹೇಳ್ತು. ಆ ರೀತಿ ಆ ಎರಡೂ ತತ್ವಕ್ಕೆ ಮೂಲವಾಗಿ ಇವತ್ತು ನಮ್ಮ ಯಡ್ನೀರು ಮಠ ಮತ್ತು ಸ್ವಾಮೀಜಿಯವರು ಇದ್ದಾರೆ ಇಲ್ಲಿ. ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಉಳಿದೆಲ್ಲ ಸ್ವಾಮೀಜಿಗಳಂಗೆ ಕೇವಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮಠದ ಒಳಗೆ ಕುಂತವ್ರಲ್ಲ. ಹೆಂಗೆ ಹಿಂದೆ ಶಂಕರಾಚಾರ್ಯರು ಇಡೀ ದೇಶಾದ್ಯಂತ ಪ್ರವಾಸ ಮಾಡಿ ಅತ್ಯಂತ ಕಡಿಮೆ ವಯಸ್ಸಲ್ಲಿ ಇಡೀ ದೇಶದಲ್ಲಿ ತಮ್ಮ ತತ್ವ ಚಿಂತನೆ ಅದನ್ನು ಮಾಡಿದರು. ಅದೇ ರೀತಿ ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಸತತವಾಗಿ ಪ್ರವಾಸದಲ್ಲಿದ್ದು ಸತತವಾದ ತಮ್ಮ ಆ್ಯಕ್ಟಿವಿಟಿಗಳ ಮೂಲಕ ಧರ್ಮ ಸಕಾರ್ಯ ಅದರ ಪ್ರಚಾರವನ್ನು ಮಾಡ್ತಿದ್ದಾರೆ. ಇಲ್ಲೇ ಮಠದಲ್ಲಿ ಕೂಡ ನಾವು ನೋಡಿದ್ರೆ ಅವರು ನಿಧಾನವಾಗಿ ನಡೆಯೋದ ಕಡಿಮೆ, ಯಾವಾಗಿದ್ದರೂ ಪುಟ್ಟು ಅಂಥೇಳಿ ಭಾಳ ಆ್ಯಕ್ಟಿವ್ ಆಗಿ ಇರ್ತಾರೆ. ಆ ಆ್ಯಕ್ಟಿವಿಟಿ ಮೂಲಕ ಇವತ್ತು ಯಾವುದೋ ಒಂದು ಜಾತಿಗಾಗಲಿ, ಯಾವುದೋ ಒಂದು ಧರ್ಮಕ್ಕಾಗಲಿ, ಅಥವಾ ಯಾವುದೋ ಒಂದು ಪರಂಪರೆಗಾಗಿ ಮಠವನ್ನು ಮತ್ತು ತಮ್ಮ ತತ್ವವನ್ನು ಮೀಸಲಾಗಿಟ್ಟವರಲ್ಲ. ಎಲ್ಲರನ್ನೂ ಕೂಡ ಕೂಡಿಸಿ ಎಲ್ಲರೂ ಇದ್ದಾಗ ಅದು ನಿಜವಾದ ತತ್ವ, ನಿಜವಾದ ಶಂಕರನ ತತ್ವ ಅಂಥೇಳಿ ನಿಜ ಧರ್ಮದಲ್ಲಿ ಪಾಲಿಸ್ತಾ ಇದ್ದರು. ಚಾಂಡಾಲ್ನಲ್ಲಿ ದೇವರನ್ನು ಕಂಡವರು ಶ್ರೀ ಶಂಕರಾಚಾರ್ಯರು. ಅದ್ರ ಮೂಲಕ ನಮಗವರು ಒಂದು ಸಂದೇಶವನ್ನು ಕೊಟ್ಟರು. ಎಲ್ಲ ಮನುಷ್ಯನಲ್ಲೂ ಕೂಡ ಆ ಚೈತನ್ಯ ಇದೆ, ಆ ಎಲ್ಲ ಮನುಷ್ಯನಲ್ಲಿ ಕೂಡ ದೇವರಿದ್ದಾನೆ ಅಂಥೇಳಿ. ಅದೇ ರೀತಿ ಇವತ್ತು ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಎಲ್ಲ ಸಮಾಜದವ್ರನ್ನು ಕರೆದು ಎಲ್ಲ ಸಮಾಜದವ್ರನ್ನು ಒಳಗೂಡಿಸಿ ಇವತ್ತು ಸಾಂಸ್ಕೃತಿಕ ಕಾರ್ಯ ಇರ್ಬೋದು, ಧಾರ್ಮಿಕ ಕಾರ್ಯ ಇರ್ಬೋದು, ಅದರಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಇವತ್ತು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಇದು ಉಳಿದೆಲ್ಲ ಮಠಗಳಿಗೆ, ಉಳಿದೆಲ್ಲ ಸ್ವಾಮೀಜಿಯವರಿಗೆ ಆದರ್ಶ ಆಗುವಂಥ ಕಾರ್ಯ ನಮ್ಮ ಸ್ವಾಮೀಜಿಯವರು ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕರೆ ಮೇಲೆಗೆ, ಅವರ ಅಪ್ಪಣೆ ಮೇಲೆಗೆ, ಆದೇಶದ ಮೇಲೆಗೆ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗೈತಿ. ನಿಮ್ಮೆಲ್ಲರ ಜೊತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ, ಸ್ವಾಮೀಜಿಯವರ ಈ ಕಾರ್ಯ ಇದೇ ರೀತಿ ಮುಂದುವರಿಲಿ, ಯಡನೀರು ಮಠದ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ದೇವರಲ್ಲಿ, ಶಂಕರಾಚಾರ್ಯರಲ್ಲಿ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.